ಇವತ್ತು ಬರ್ಡೇ ಇವತ್ತು ಆದರೆ ಇವತ್ತಿನ ಬರ್ಡೇ ನಿಮಗೆ ತುಂಬ ಸ್ಪೆಷಲ್ ಅನ್ಸುತ್ತೆ ಯಾಕಂದರೆ ಎಜುಕೇಷನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಕಡೆ ಸರ್. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ, ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಂದಿರ ಆಶೀರ್ವಾದ ಆಗಿರ್ಬೋದು, ಎಷ್ಟೊಂದು ಜನ ಮಕ್ಕಳು ನೋಡೋವಂಥ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಮಾಧ್ಯಮದ ಮೂಲಕ. ಸೊ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೌದು, ನಿನ್ನೆ ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು. ಸೊ ಐ ಥಿಂಕ್ ಐಮ್ ವೆರಿ ವೆರಿ ಬೆಸ್ಟ್. ಬುಕ್ಸ್ ಬಗ್ಗೆ ಅಂದರೆ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್. ಇದು ನನ್ನ ಐಡಿಯಾ ಅಂತೂ ಅಲ್ಲ, ಅಷ್ಟು ಮೆಚೂರ್ಡಾಗಿ ಯೋಚನೆ ಮಾಡಿದ್ದು ನಮ್ಮ ಜೊತೆಗಿರೋರು, ನಮ್ಮ ಹಿರಿಯರಾಗಿರ್ಬೋದು, ಸೆಂದಿಲ್ಲು, ಗಿರಿಯವರು. ಸೊ ಈ ಥರ ಇವ್ರುಗಳು ಇನಿಷಿಯೇಟಿವ್ ತೊಗೊಂಡು ಈ ಥರ ಐಡಿಯಾ ಕೊಟ್ಟಿದ್ರು. ಎಕ್ಸಿಕ್ಯೂಟ್ ಮಾಡೋಣ ಅನ್ನಿಸ್ತು, ಯಾಕೆಂದರೆ ಒಂದು ಮೀನಿಂಗ್ಫುಲ್ ಬರ್ತಡೇ ಆಗುತ್ತೆ ಅಂತ ಒಂದು ಅನ್ನಿಸ್ತು. ಆ್ಯಂಡ್ ಆಲ್ಸೋ ಒಂದು 2 ಲಕ್ಷ ಬುಕ್ ಕಲೆಕ್ಟ್ ಆಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಒಂದು 50,000 ಆಗ್ಬೋದು ಅಂದ್ಕೊಂಡಿದ್ದೆ. ಸೊ 2 ಲಕ್ಷ ಬುಕ್ಸ್ ಆಗಿದೆ. ಸೊ ಇಟ್ ಮೀನ್ಸ್ ಅಲ್ಲ. ಓಕೆ, ಏನು ಇದು ಅಭಿಯಾನ ಥರನ ಆಗುತ್ತಾ ಸರ್? ನೀವೇನಾದ್ರು ಭೇಟಿ ಮಾಡ್ತೀರಾ? ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡೋದಾಗಲಿ, ಅಲ್ಲಿ ಮಕ್ಕಳ ಜೊತೆ ಮಾತಾಡೋದಾಗಲಿ, ಆ ಥರದ್ದೇನು ಪ್ಲಾನ್ಸ್ ಇದೆ? ಅಭಿಯಾನ ಥರನೇ ಹೋಗ್ತಾ ಇದೆ ಅಂತ ಇದು, ಯಾಕಂದರೆ 2 ಲಕ್ಷ ಬುಕ್ ಕಲೆಕ್ಷನ್ ಆಗಿದೆ. ಇಲ್ಲ, ಹಂಗೆ ಪ್ಲ್ಯಾನ್ ಮಾಡಿರೋದು ಕೂಡ ತುಂಬ ಸರ್ಕಾರಿ ಶಾಲೆಗಳಿಗೆ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಂಚಬೇಕು ಅನ್ನೋದು ಒಂದು ಪ್ಲ್ಯಾನಿಂಗ್ ಇದೆ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಸರ್. ಒಬ್ಬ ಸ್ಟಾರ್ ಆಗಿ ಸಿನಿಮಾದಲ್ಲಿ ಪಾತ್ರಗಳ ಮುಖಾಂತರ ಮೆಸೇಜ್ ಕೊಡ್ತಾ ಇರ್ತೀರಿ, ಬಟ್ ಒಬ್ಬ ರಿಯಲ್ ಲೈಫಲ್ಲಿ ಈ ರೀತಿ ಒಂದು ಕ್ಯಾರಿ ಮಾಡುವಂಥದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಒಬ್ಬ ಸ್ಟಾರ್ಗೆ? ಯಾಕಂದರೆ ನೀವು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡ್ತಾರೆ ಅಭಿಮಾನಿಗಳು. ಹಾಗಾಗಿ ಇದು ನನ್ನ ಓನ್ ಐಡಿಯಾ ಅಲ್ಲ, ಯಾಕೆಂದರೆ ಕ್ರೆಡಿಟ್ ನಾವು ಬೇರೆಯವ್ರು ಮಾಡಿದ್ದನ್ನ ನಾವು ತಗೊಬರ್ತೀವಿ. ಸೊ ಜೊತೆಗಿರೋರ ಐಡಿಯಾ ಇದು. ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯದಾಗ್ತಾ ಇದೆ ಅಂದರೆ ಖುಷಿ ಆಗುತ್ತೆ. ಎಸ್, ಪ್ರತಿ ಬಾರಿ ಬರ್ಡೇ ಬಂದಾಗ ನಿಮಗೆ ನಿಮ್ಮ ಲೈಫಲ್ಲಿ ಏನು ನೆನಪಾಗುತ್ತೆ? ಯಾಕಂತಂದರೆ ಒಬ್ಬ ಸ್ಟಾರ್ ಅನ್ನೋಂಥದ್ದು ನಿಭಾಯಿಸೋದು ಬೇರೆ ಆಗಿದೆ. ನನಗೆ ಪ್ರತಿ ವರ್ಷವೂ ಇನ್ಕಂಪ್ಲೀಟೇ ಅನಿಸುತ್ತೆ, ಯಾಕೆಂದರೆ ನಂಗೆ ನಮ್ಮ ಅಣ್ಣ ಮಿಸ್ ಆಗ್ತಾನೆ. ಸೊ ಅದೊಂದೇ ನನಗೆ ಭಾರ ಅನಿಸೋದು, ಮತ್ತು ಅದೊಂದೇ ನನಗೆ ತುಂಬ ಕಾಡೋದು. ಯಾಕೆಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗಲೂ ನಮ್ಮ ಅಣ್ಣ ಇರ್ತಿದ್ರು. ಸೊ ಅದೊಂದು ಮಿಸ್ಸಿಂಗ್ ಅಂತ. ಬರುವಾಗ ಮನೆ ನೋಡಿದಾಗ ಸಹಜವಾಗಿ ಬೇರೆ ರೀತಿಯಲ್ಲೇ ಕಾಡುತ್ತೆ. ನಿಮಗೆ ಒಂದು ಸಿನಿಮಾ ಬಂದಾಗ ಅವ್ರು ಸಜೆಸ್ಟ್ ಮಾಡ್ತಿದ್ದಂಥ ರೀತಿ ಆಗಿರ್ಬೋದು, ನಿಮ್ಮನ್ನು ಅವ್ರು ಸಪೋರ್ಟ್ ಮಾಡ್ತಿದ್ದಂಥ ರೀತಿ ಹೆಂಗೆ? ಸುಮ್ಮನೆ ಇದು ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮ್ನ. ತಿರ್ಗಾ ನಾನು ಇನ್ನೇನು ಹೇಳೋದು, ತಿರ್ಗಾ ಅವ್ರಿಗೆಲ್ಲರಿಗೂ ಬೇಜಾರು. ಸರ್, ನಿಮ್ಮದು ಬಂದು ಟೀಚರ್ಸ್ ಫ್ಯಾಮಿಲಿ. ಸೊ ತಾತ ಅಜ್ಜಿ, ಈಗ ಮೇಡಮ್ ಅವರು, ಸೊ ಅವರು ಸಿಕ್ಕಾಪಟ್ಟೆ ಖುಷಿ ಆದ್ರಂತ ಈ ಪುಸ್ತಕದ ಒಂದು ವಿಚಾರವಾಗಿ ಅಭಿಯಾನ. ನನ್ನ ಹೆಂಡ್ತಿನೂ 25-30 ಬುಕ್ ಕೊಟ್ಟರು. ಅವ್ರೇನಾದ್ರು ನನ್ನ ಇದು ನಿನ್ನ ಬರ್ತಡೇಗೆ ಅಂದ್ಬಿಟ್ಟು. ಸೊ ಅದು ಖುಷಿ ಆಯಿತು. ಅವ್ರ ಕಡೆಯಿಂದ ಏನಾದ್ರು ಒಂದಷ್ಟು ಐಡಿಯಾಸ್ ಇದೆಯಾ ಸರ್ ಅಂತಂದ್ರೆ ಅಭಿಯಾನಕ್ಕೆ ತಕ್ಕನಾಗಿ ಏನಾದ್ರು ಪ್ಲಾನ್ಸ್ಗಳು ಕೊಡ್ತಾ ಇದ್ದಾರೆ ಅವರು? ಏನು ಅಭಿಯಾನಕ್ಕೆ ತಕ್ಕನಂಗೆ ಅವ್ರೇನಾದ್ರು ಐಡಿಯಾಸ್ ಕೊಡ್ತಾ ಇದ್ದಾರೆ? ಯಾಕಂದರೆ ಅವರು ಟೀಚರ್ ಆಗಿರೋದ್ರಿಂದ ಮಕ್ಕಳ ಸಮಸ್ಯೆಗಳೇನೋ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲ, ಪ್ಲ್ಯಾನ್ಸ್ ಅನ್ನೋದಕ್ಕಿಂತ ಅವ್ರು ನಮ್ಮ ಪ್ಲ್ಯಾನ್ ಎಲ್ಲ ಕೇಳ್ಬಿಟ್ಟು ಫುಲ್ ಇಂಪ್ರೆಸ್ ಆಗ್ಬಿಟ್ಟವ್ರೆ. ಮೇಡಮ್, ಸ್ಪೆಷಲ್ ಗಿಫ್ಟ್ ಇನ್ನೂ ಇವಾಗ ಡೇ ಸ್ಟಾರ್ಟ್ ಆಗಿದೆಯಲ್ಲ, ಸೊ ನೋಡಬೇಕು. ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ ಕೇಕ್ ಕಟ್ ಮಾಡಿದ್ದು, ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಆಗಿರುತ್ತೆ. ಸೊ ನೋಡೋಣ. ಬರ್ಡೇ ಇವತ್ತು ಪ್ರೇರಣಾ ಅವ್ರನ್ನ ಇಲ್ಲಿ ತನಕ ನೀವು ಇದು ಮಾಡಿರಲಿಲ್ಲ, ಎಲ್ಲೂ ಅಷ್ಟು ಹೊರಗಡೆ ಬಂದಿರಲಿಲ್ಲ. ಈ ಸಲದ ಬರ್ಡೇಗೆ ಅವರು ಕೂಡ ಫ್ಯಾನ್ಸ್ ಜೊತೆ ಕಾಣಿಸ್ಕೊಂಡಿದ್ರು. ಹೌದಾ? ಎಲ್ಲಿ? ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಬರಬೇಕಾದ್ರೆ ಇದೇ ರೋಡಲ್ಲೇ ಬರಬೇಕು. ಸೊ ಅವಾಗ ವಿಡಿಯೋ. ಧ್ರುವ ಸರ್, ನಿಜ ಜೀವನದಲ್ಲಿ ತಂದೆ ಆಗಿಲ್ಲ, ಈಗ ಶಾಲೆಗಳ ಇನಿಷಿಯೇಟಿವ್ ಹಂಗ ಸಾರಿ ಹೆಂಗೆ ಕನೆಕ್ಟ್ ಆಗುತ್ತೆ? ಹೌದು, ಯಾಕೆಂದರೆ ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತಾಯಿದೆ. ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನ ಬಿಡೋಕ್ಕೆಲ್ಲ ಹೋಗ್ತೀವಿ ಸ್ಕೂಲ್ಗೆ. ಸೊ ಎಷ್ಟೊಂದು ಜನ ಕೇಳಿದಾಗ ಏನು ಓದ್ತಾ ಇದೆಯಾ ಅಂದರೆ, ಓದೋದಕ್ಕೆ ನನಗೆ ಅದಿಲ್ಲ, ಬುಕ್ಕಿಲ್ಲ, ಸ್ಕೂಲಿಗೆ ಸೇರಿಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ. ನಮಗೇನೋ ಅನುಕೂಲ ಇದೆ, ಓಕೆ, ಬಟ್ ಅನುಕೂಲ ಇಲ್ಲದಿರೋ ತುಂಬ ಜನ ಇದ್ದಾರೆ. ಸೊ ಅವ್ರಿಗೆ ತುಂಬ ಅಗತ್ಯವಾಗಿದೆ. ತುಂಬ ಬರೀ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸು ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಂಗೆ. ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರೋಲ್ಲ, ಕ್ರಿಕೆಟ್ ಇರೋಲ್ಲ, ಸ್ಕೂಲಲ್ಲಿ ಫೀಲ್ಡ್ ಇದ್ರೂ
ಎಕ್ವಿಪ್ಮೆಂಟ್ಸ್ ಇರಲ್ಲ. ಸೊ ಇದೆಲ್ಲ ಬೇಜಾರಾಗುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ತಿರ್ಗ ಬರಲ್ಲ. ಸರ್ ಈಗ ನಿಮ್ಮ ಸ್ಕೂಲ್ ಅಂದರೆ ನಿಮ್ಮ ಬರ್ಡೇ ದಿನ ಅಭಿಯಾನ ಶುರುವಾಗಿರೋದು ಒಂದಿಷ್ಟು ಮೆಮೊರೀಸ್ನ ರಿಕಾಲ್ ಮಾಡೋಂಗೆ ಮಾಡುತ್ತೆ. ಸ್ಕೂಲ್ ಡೇಸಲ್ಲಿ ಧ್ರುವ ಸರ್ಜಾ ಅವರ ಏಜಲ್ಲಿ ಹೆಂಗಿತ್ತು ಜರ್ನಿ ನೆನಪಿಸಿ ಎಲ್ಲ ಫ್ಯಾಮಿಲಿಗಳೆಲ್ಲ ನೋಡ್ತಾ ಇರ್ತಾರೆ. ಸ್ಪೆಷಲ್ ಮೆಮೊರಿ ಸರ್, ದಯವಿಟ್ಟು ಶೇರ್ ಮಾಡಿ. ಇಲ್ಲ, ತುಂಬ ಸ್ವಲ್ಪ ಜಾಸ್ತಿನೇ ತರಲ್ಲ. ಅಫ್ಕೋರ್ಸ್ ಸ್ಕೂಲಲ್ಲೆಲ್ಲ ನಾನು ಓದಿದ್ದು ತುಂಬ ಸ್ಕೂಲಲ್ಲಿ ಓದಿದೆ. ಏಕೆಂದರೆ ಫೇಲ್ ಆಗಿದ ತಕ್ಷಣ ಟಿ ಸಿ ಕೊಟ್ಬಿಡೋರು, ಬೇರೆ ಸ್ಕೂಲ್ಗೆ ಹೋಗ್ತಿದ್ದೆ. ಸೊ ಹಂಗೆ ಆಮೇಲೆ ಇವತ್ತಿನ ಅಭಿಮಾನಿಗಳೆಲ್ಲ ಕೇಳಿ ಕಣ್ ತುಂಬ್ಕೋಬೇಕು ಅಂತ ಕಾತರಾಗಿದ್ದಾರೆ. ಇಲ್ಲ, ಕೇಳಿದ್ದು ಆ್ಯಸ್ ಅನ್ ಆ್ಯಕ್ಟರ್ ನಾನು ಡಬ್ಬಿಂಗ್ ಮುಗಿಸಿದ್ದೀನಿ. ನನ್ನ ಕಡೆಯಿಂದ ಎಲ್ಲ ಆಗೋಗಿದೆ. ಇನ್ನೇನಿದ್ರು ಪ್ರೊಡಕ್ಷನ್ ಹೌಸು ಡೇಟ್ ಅನೌನ್ಸ್ ಮಾಡಬೇಕು ಮತ್ತು ಡೈರೆಕ್ಟ್ರು ಡೇಟ್ ಅನೌನ್ಸ್ ಮಾಡಬೇಕು. ಲುಕ್ ಬಿಟ್ಟಿರೋಂಥ ಮತ್ತೊಂದು ಲುಕ್ಕು. ಸೊ ಅದನ್ನು ಸೀಕ್ವಲ್ ಏನಾದ್ರು ಕಂಟಿನ್ಯೂಷನ್ ಲುಕ್ ಅದು ಹೇಗೆ ಅಂತ ಶಾರ್ಟ್ ಹೇರ್ನಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲ, ಅದೇ ಸರಿ. ಇದ್ರ ಜೊತೆ ಏನಾದರೂ ಹೊಸ ಪ್ರಾಜೆಕ್ಟ್? ಹೌದು, ಈ ಮಂತ್ ಎಂಡಲ್ಲೇ ಅನೌನ್ಸ್ ಮಾಡ್ತೀನಿ. 100% ಹೊಸಬ್ರ ಜೊತೆ ಹೇಳ್ತೀನಿ, ಅದಕ್ಕೆ ಅನೌನ್ಸ್ಮೆಂಟ್ ಅನ್ನೋದಲ್ಲ. ಸರ್, KD ಸಿನಿಮಾದಲ್ಲಿ ಸುದೀಪ್ ಸರ್ ಆ್ಯಕ್ಟ್ ಮಾಡಿರುವಂಥದ್ದು ಸೊ ಎಷ್ಟು ಸ್ಪೆಷಲ್ ಆಗಿರುತ್ತೆ? ಯಾಕಂದರೆ ಮಲ್ಟಿ ಸ್ಟಾರರ್ ಸಿನಿಮಾ ಕನ್ನಡ ಇಂಡಸ್ಟ್ರಿ ಆಗ್ತದೆ. ತುಂಬಾ ಖುಷಿ ಆಯಿತು. ಯಾಕೆಂದರೆ ಈಸ್ ಅ ಸೀನಿಯರ್ ಆ್ಯಕ್ಟರ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಅವರು ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಸರ್ ಹತ್ರ ಕಲಿಯೋದು ತುಂಬಾ ಇತ್ತು. ಆ್ಯಂಡ್ ಐ ಹ್ಯಾಡ್ ಅ ಗುಡ್ ಟೈಮ್ ವರ್ಕಿಂಗ್ ವಿತ್ ಸರ್. ಇನ್ನು ಸಿನಿಮಾ ಸೈನ್ ಮಾಡೋದು ಸ್ಕಿಲ್ ಆಗುತ್ತೆ 100%. ಅದಕ್ಕೇನು ಈ ತಿಂಗಳ ಅನೌನ್ಸ್ ಮಾಡ್ತೀವಿ, ಇನ್ನು ವರ್ಷಕ್ಕೆ ಸರ್. ಅದೇ ಪ್ರತಿ ವರ್ಷ ಒಂದು ಮಾತು ಹೇಳ್ತಿರ್ತೀರಿ, ಒಬ್ಬ ಸ್ಟಾರ್ ಆಗಿ ವರ್ಷಕ್ಕೆ 2-3 ಸಿನಿಮಾ ಬರಬೇಕು, ಇಂಡಸ್ಟ್ರಿ ಸರ್ವೈವ್ ಆಗ್ತದೆ. ಸೊ ಈಗ ಹೇಗೆ ಮತ್ತೆ ಈ ವರ್ಷ ಡಿಸೈಡ್ ಮಾಡಿ? 100% ಈ ವರ್ಷದಿಂದ ಈಗ ಇನ್ನೇನು ಅನೌನ್ಸ್ ಮಾಡಿಬಿಡ್ತೀವಿ ಡೆಫಿನೆಟ್ಲಿ. ಏಕೆಂದರೆ ದೂರದ ಬೆಟ್ಟ ನುಣ್ಣಿಗೆ ನಮ್ಗಳಿಗೆ ಏನಾಗ್ತಾ ಇರುತ್ತೆ ಹೇಳೋಕ್ಕಾಗಲ್ಲ. ಸೊ ಇವಾಗ ಅದು ಹರ್ಡಲ್ಸ್ನೆಲ್ಲ ದಾಟ್ಕೊಂಡು ಡೆಫಿನೆಟ್ಲಿ ಇನ್ನು ಗೊತ್ತಾಗಿದೆ, ಸ್ವಲ್ಪ ಎಲ್ಲರೂ ಯೋಗ್ಯತೆಗಳು ಏನು ಅಂತ ಗೊತ್ತಾಗೋಗಿದೆ. ಸೊ ಇನ್ನು ನಾವು ಕರೆಕ್ಟಾಗಿ ನಾವು ಸಿನಿಮಾಗಳು ಬೇಗ ಮಾಡ್ತೀವಿ. ಸರ್, ನೀವು ಮಾತಲ್ಲಿ ಒಂದು ವಿಷಯ ಅಂದರೆ, ನೀವು ಸ್ಟಾರ್ ಆದರೂ ಕೂಡ ಹರ್ಡಲ್ಸ್ ಇದೆ, ಕೆಲವರ ಯೋಗ್ಯತೆ ಗೊತ್ತಾಗಿದೆ. ಸ್ಟಾರ್ ಆದರೂ ಕೂಡ ಒಂದಿಷ್ಟು ಅಡೆತಡೆಗಳು ಇಂಡಸ್ಟ್ರಿಯಲ್ಲಿ ಇದೇ ಇರುತ್ತೆ. ಮನುಷ್ಯ ಮೇಲೆ ಎಲ್ಲರಿಗೂ ಇರುತ್ತಲ್ಲ ಬ್ರೋ, ಅವ್ರವ್ರಿಗೆ ಅವ್ರವ್ರ ವೇಯಲ್ಲಿ ಸಿಗುತ್ತೆ. ಸೊ ಅದೇ ಥರ. ಸೊ ಏನು ಇಟ್ ಈಸ್ ನಥಿಂಗ್ ನ್ಯೂ. ಸೊ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಯಾರ್ಯಾರು ಬರೋಕ್ಕಾಗಿಲ್ವೋ ದಯವಿಟ್ಟು ಅಲ್ಲಿಂದನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಸೂರ್ಯ ಅವ್ರ ಜೊತೆ ನಿಮ್ಮ ಕೊಲಾಬ್ರೇಷನ್ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅದ್ರ ಮಾತುಕತೆ ನಡೀತಾ ಇದೆ. ಎಲ್ಲಿ ತನಕ ಆಗಿದೆ ಅಂತ ಹೇಳಿ. ಸೂರ್ಯ ಸರ್ ಜೊತೆಗೆ ಸಿನಿಮಾ ಇರುವಂಥದ್ದು ಇಲ್ಲ, ಅನೌನ್ಸ್ ಮಾಡ್ತೀನಿ ಬ್ರೋ. ಅಲ್ಲಿವರೆಗೂ ಒಂಚೂರು ಏನಾದ್ರು ನಡೀತಾ ಇದೆ ಯಾಕೆಂದರೆ ಸ್ಕ್ರಿಪ್ಟಿಂಗ್? ಪ್ರೊಡ್ಯೂಸರ್ಗೆ ಗೊತ್ತಿಲ್ಲದೆ ಮತ್ತು ಡೈರೆಕ್ಟ್ರಿಗೆ ಹೇಳಿದೆ, ನಾನೇ ಸುಮ್ಮನೆ ರ್ಯಾಂಡಮ್ಮಾಗಿ ಏನೇನೋ ಮಾತಾಡೋದಕ್ಕಿಂತ ಒಂದು ಟೀಮ್ ಹಾಕೊಂಡು ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಸರ್ ಅದು ಸೂರ್ಯ ಸರ್ ಜೊತೆ ಸಿನಿಮಾ? ಅದು ನಿಮ್ಮಿಬ್ಬರು ಕೊಲಾಬ್ರೇಷನ್ ಆಗೋಗ್ಲಿ ಬ್ರೋ, ನನಗೆ ಗೊತ್ತು ನೀವು ಕೇಳ್ತಾ ಇದ್ದೀರಾ ಅಂತ. ಬಟ್ ನಾನು ಖುಷಿಯಾಗಿದ್ದೀನಿ. ಬಟ್ ಏನು ಅನ್ನೋದು ಕರೆಕ್ಟಾಗಿ ಗ್ಯಾರಂಟಿ ಆದಮೇಲೆ ಇವತ್ತು ಉಮಾಪತಿ ಸರ್ ಬಂದಿದ್ದು, ಅವರು ಕೂಡ ನನ್ನ ಬ್ಯಾನರ್ ಕಡೆಯಿಂದ ಸಿನಿಮಾ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ರೆ ನನ್ನ ಚರ್ಚೆಗಳಾಗ್ತಾ ಇದೆ. ಪ್ರೊಡ್ಯೂಸರ್ಸ್ ಚಾನ್ಸ್ ಕೊಟ್ಟರೆ ಎಲ್ಲ ಆ್ಯಕ್ಟರ್ಸು ಮಾಡ್ತಾರೆ. ನಂಗೆ ಸರ್ ಚಾನ್ಸ್ ಕೊಟ್ಟರೆ ಡೆಫಿನೆಟ್ಲಿ. ಸರ್, ಫೈನಲ್ ಒಂದು ಪ್ರಶ್ನೆ. ಸ್ಟಾರ್ಗೆ ಅಭಿಮಾನಿ ಇರುತ್ತದೆ ಎಷ್ಟು ಇಂಪಾರ್ಟೆಂಟ್ ಅಂತ? ಯಾಕಂದ್ರೆ ಒಬ್ಬ ಅಭಿಮಾನಿ ಹೇಳ್ತಿದ್ದೆ, ಸರ್ ನಿಮ್ಮ ಆರ್ಮಿ ಥರ ಕಾಯ್ತೀನಿ ಅಂತ ಸಲ್ಯೂಟ್ ಮಾಡಿದ್ರಲ್ಲ ಸರ್. ಸೊ ಹಿಂಗೆ ನೆನ್ನೆ ನೈಟು ಹಂಗೆ ಬಂದು ಹೇಳೋದು, ಇವತ್ತು 2 ಗಂಟೆ ಅಣ್ಣ ಆರ್ಮಿ ಥರ ಕಾಯ್ತೀನಪ್ಪ, ನೀನೇನು ಕಾಯ್ಬಿಡು, ಮನೆಗೆ ಹೋಗಿ ಬೆಳಗ್ಗೆ ನಾನು. ನಿಮ್ಮ ಅಭಿಮಾನಿಗಳೇ ಆ ಥರ ಡಿಫ್ರೆಂಟ್ ಆಗಿ ವಿಶ್ ಮಾಡೋದು, ಅಂದರೆ ಭಾನುವಾರ ಬಂದರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಎಲ್ಲ ಇರುತ್ತೆ. ಬ್ಲೆಸ್ಡ್ ಮೇಡಮ್. ತಾಳ್ಮೆಯಾಗಿ ಮೆಚ್ಚಬೇಕು ಸರ್. ಥ್ಯಾಂಕ್ ಯು. ರೆಸಲ್ಯೂಷನ್ ಏನಾದರೂ ಇದೆಯಾ ಸರ್? ನಾವು ವರ್ಷಕ್ಕೆ 2 ಸತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 2 ಪ್ಯಾನ್ ಇಂಡಿಯನ್ ಆಗಿರುತ್ತೆ ಸರ್, ಅದು ಜವಾಬ್ದಾರಿ ಆಗಿದೆಯಾ? ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ, ಚೆನ್ನಾಗಿದ್ರೆ ಅದು ಪ್ಯಾನ್ ಇಂಡಿಯಾಗೆ ತೊಗೊಂಡೋಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.